ನಮಸ್ಕಾರ ವೀಕ್ಷಕರೇ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ. ಈ ಅಭಿಪ್ರಾಯ ತಪ್ಪು, ಇದು ಸರಿ ಅಂತ ಯಾರ ಕೈಲೂ ಹೇಳೋದಕ್ಕಾಗೋದಿಲ್ಲ. ಈಗ ಒಬ್ರು ಹೇಳ್ತಾರೆ, ನಾನು ಕಮೆಂಟ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಕಾಲಜ್ಞಾನ ಸುಳ್ಳು, ಅದು ಅವ್ರ ಅಭಿಪ್ರಾಯ, ನಾವು ನಂಬಲೇಬೇಕು, ಇದು ನಂಬಿ ಹೀಗೆ ಮಾಡಿ ಅಂತ ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ. ಏಕೆಂದ್ರೆ ಯಾರನ್ನು ಹೀಗೆ ಅಂತ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ಬೋದು, ಇಲ್ಲ ಅವ್ರ ಮನಸ್ಸಿನ ಅನುಸಾರ ಇದೇ ಸರಿ ಅನಿಸ್ಬೋದು, ಇದು ಸುಳ್ಳು ಅನಿಸ್ಬೋದು. ಅದಕ್ಕೆ ಯಾರ ನಂಬಿಕೆಯನ್ನು ತಪ್ಪು ಅಂತಾನು ಹೇಳೋದಕ್ಕಾಗಲ್ಲ, ಯಾರ ನಂಬಿಕೆಯನ್ನು ಸರಿ ಸುಳ್ಳು ಹಾಗೆ ಹೀಗೆ ಏನು ಹೇಳೋದಕ್ಕಾಗೋದಿಲ್ಲ. ಅವ್ರಿಗೆ ಅನಿಸ್ಬೋದು, ಒಬ್ಬೊಬ್ರಿಗೆ ಅನ್ಸುತ್ತೆ ಇದು ಸುಳ್ಳು ಅಂತ. ಅನ್ಕೊಳ್ಳೋರು ಅನ್ಕೊಳ್ಳಿ, ತಿಳ್ಸೋದು ನಮ್ ಕೆಲಸ. ನೋಡ್ಲೇಬೇಕು ಅಂತ ನಾವ್ ಯಾರಿಗೂ ಫೋರ್ಸ್ ಮಾಡಲ್ಲ. ನೋಡಿ ಇದನ್ನ ಫಾಲೋ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ. ಯಾರಾದ್ರೂ 100ರಲ್ಲಿ 2-3 ಜನ ಇಲ್ಲ ಇದು ಸರಿ, ನಾನು ಬದಲಾಗೋಣ ಅನ್ನೋರ್ಗೆ ತಿಳ್ಸೋ ಕೆಲಸ ನಾವು ಮಾಡ್ತೀವಿ. ತಿಳ್ಕೊಳ್ಳೋರು ತಿಳ್ಕೊಬಹುದು, ಬೇಡದಿದ್ರು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಅದಕ್ಕೆ ಹೇಳ್ತಾ ಇರ್ತೀನಿ. ಇನ್ನ ಭವಿಷ್ಯ ಮಾಲೀಕ ಬಗ್ಗೆ ಕೆಲವೊಬ್ರು ಕಮೆಂಟ್ಸ್ ಹಾಕಿದ್ರು, 2032ಕ್ಕೆ ಎಂಡು ಅಂತ ಹೇಳಿದ್ರು. ಇಯರ್ ಎಲ್ಲೂ ಮೆನ್ಷನ್ ಆಗಿಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಭವಿಷ್ಯ ಮಾಲೀಕ ಆಗ್ಬೋದು, ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಆಗ್ಬೋದು, ಇನ್ನ ಆಸ್ಟ್ರಾಡಾಮಸ್ ಆಗ್ಬೋದು, ಯಾವ್ದಾದ್ರು ಇಟ್ಕೊಳ್ಳಿ. ಯಾರು ಕೂಡ ಇಯರ್ಗಳನ್ನ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಬಟ್ ಮುನ್ಸೂಚನೆಗಳನ್ನ ಮೆನ್ಷನ್ ಮಾಡಿದ್ರೆ ಇದಾದ ಮೇಲೆ ಇವಾಗ ಆಗುತ್ತೆ, ಇದಾದ ಮೇಲೆ ಈ ತರ ಇನ್ಸಿಡೆಂಟ್ ನಡೆಯುತ್ತೆ. ಹೇಗೆ ಮನುಷ್ಯ ಸಾಯೋದು ಯಾವಾಗ ಅಂತ ಡಾಕ್ಟರ್ ಕೇಳಿದ್ರೆ ಡೇಟ್ ಕೊಡ್ತಾನ? ಇಲ್ಲ ಅಲ್ಲ. ಅವ್ನು ಹೇಳೋದೇನು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಈ ತರ ಮುನ್ಸೂಚನೆ ಬರುತ್ತಪ್ಪ, ಇದಕ್ಕಿಂತ ಫಸ್ಟ್ ಈ ತರ ನೀನ್ ಬೆವರ್ತೀಯ, ಅದಾದ ಮೇಲೆ ಈ ತರ ಪೇನ್ ಬರುತ್ತೆ, ಪೇನ್ ಆಗಿದ್ದ ಇಷ್ಟು ಗಂಟೆನಲ್ಲಿ ನೀನ್ ಸಾಯ್ತೀಯ, ಪ್ರಿಕಾಷನ್ ತಗೊಂಡ್ರೆ ನೀನ್ ಬದುಕ್ತೀಯ ಅಂತ ಡಾಕ್ಟರ್ ಯಾವ ರೀತಿ ಹೇಳ್ತಾರೆ, ಕಾಲಜ್ಞಾನಿಗಳು ಅದೇ ಕೆಲಸ ಮಾಡಿರೋದು. ಈ ರೀತಿ ಪ್ರಿಕಾಷನ್ ತಗೊಂಡ್ರೆ ಸ್ವಲ್ಪ ಟೈಮ್ ಸಿಗುತ್ತೆ, ಪ್ರಿಕಾಷನ್ ತಗೊಳ್ಳಿಲ್ಲ ಅಂದ್ರೆ ಇದಾದ್ಮೇಲೆ ಇದಾಗುತ್ತೆ. ಡಾಕ್ಟರ್ಗಳು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಜ್ಞಾನಿಗಳು ಹೇಳಿರೋದು. ಡಾಕ್ಟರ್ಗಳು ಬಾಡಿ ಬಗ್ಗೆ ಹೇಳ್ತಾರೆ, ಇವರು ಕಾಲದ ಬಗ್ಗೆ, ಫ್ಯೂಚರ್ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಇದು ತಪ್ಪು, ಇದು ಸುಳ್ಳು ಅನ್ನೋರಿಗೆ ನಾವೇನು ಹೇಳೋದಕ್ಕಾಗದಾಗ, ಫೋರ್ಸ್ ಮಾಡೋಕ್ಕಾಗಲ್ಲ, ನಂಬಿ ಅಂತ. ಇನ್ನ ಸ್ವಾಮಿಗಳು ಇಂಥ ಸಂವತ್ಸರಗಳಲ್ಲಿ ಈ ರೀತಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇದೇ ಸಂವತ್ಸರ ಎಂದು ಮೂರ್ಖರು ಜನರಿಗೆ ಭಯಪಡಿಸಿದಲ್ಲದೆ ಸ್ವಾಮಿಗಳ ಕೀರ್ತಿಗಳ ಕಳಂಕ ತರುತ್ತಿದ್ದಾರೆ. ನಾನು ಅದೇ ಹೇಳಿದ್ದು, ಸಂವತ್ಸರಗಳಲ್ಲಿ ವೇರಿಯೇಷನ್ ಇರ್ಬೋದು, ತಪ್ಪುಗಳು ಆಗ್ತಾನೆ ಇರುತ್ತೆ. ನಾನು ತಪ್ಪಿಲ್ಲ ಅಂತ ಹೇಳೋದೇ ಇಲ್ಲ, ತಪ್ಪಾಗಿರ್ಬೋದು, ನಮ್ಮ ಕಡೆಯಿಂದನೂ ಆಗಿರ್ಬೋದು, ಎಲ್ಲರ ಕಡೆಯಿಂದ ಆಗಿರ್ಬೋದು. ಬಟ್ ಕೆಲವೊಬ್ರು ಇದಾರೆ ಬಿಡಿ, ಇಲ್ಲ ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋದಿಲ್ಲ ಅಂತ ಹೇಳಿ ಎದುರಿಸೋರು ಇರ್ತಾರೆ. ಅಂತದನ್ನ ನಂಬಿ ಅಂತ ನಾನು ಹೇಳೋದಿಲ್ಲ. ಯಾವುದೇ ಆಗ್ಲಿ, ನಾನು ಹೇಳೋದಾಗಿರ್ಬೋದು, ಇನ್ನೊಬ್ರು ಹೇಳೋದಾಗಿರ್ಬೋದು, ಒಂದ್ಸಲ ಕ್ವಶನ್ ಮಾಡ್ಕೊಳ್ಳಿ, ಇದಾಗಬಹುದಾ ಆಗೋದಿಲ್ವಾ ಅಂತ ಒಂದ್ಸಲ ಯೋಚನೆ ಮಾಡಿ. 108 ಜನ 108 ರೀತಿ ಹೇಳ್ತಾ ಇರ್ತಾರೆ, ಇದೇ ಸರಿ ಇದೇ ತಪ್ಪು ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇರೋದು. ನಾಳೆ ಬೆಳಗ್ಗೆನೆ ಆಗ್ಬೋದು, ಇಲ್ಲ ಮುಂದಿನ ವರ್ಷ ಆಗ್ಬೋದು. ಮುನ್ಸೂಚನೆಗಳನ್ನ ಫಾಲೋ ಮಾಡಿ. ಇದಾದ ಮೇಲೆ ಇದಾಗುತ್ತೆ, ಈ ಸಂವತ್ಸರ ಆದ್ಮೇಲೆ ಸಂವತ್ಸರ ಬರುತ್ತೆ ಅಂತ ಹೇಳಿದ್ರೆ ಸಂವತ್ಸರಗಳು ಅದೇ ಹೇಳಿದ್ದು, ಇಯರ್ಗಳು ಎಲ್ಲೂ ಮೆನ್ಷನ್ ಆಗಿಲ್ಲ. ವೇರಿಯೇಷನ್ ಇರಬಹುದು. ಇನ್ನು ಮುಂದಕ್ಕೆ ಕೆಲವಷ್ಟು ಕಮೆಂಟ್ಸ್ ಗಳಿಗೆ ಉತ್ತರ ಕೊಡೋ ಕೆಲಸ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಜನಕ್ಕೆ ಪೇಷನ್ಸ್ ಇಲ್ಲ, ಕೇಳೋ ಇದು ಇಲ್ಲ ಬಿಡಿ. ಇಂಡಿಕೇಟ್ ಇಯರ್ಸ್ ಆಫ್ ಸಂವತ್ಸರ ಅದೇ ಹೇಳಿದ್ದು. ಇಯರ್ಸ್ ಕೇಳ್ತೀರಾ, ಇಯರ್ಸ್ ಹೇಳಿದ್ರೆ ಇದು ತಪ್ಪು ಅಂತೀರಾ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದರ, ಒಬ್ಬೊಬ್ರು ಒಂದೊಂದು ರೀತಿ ಕಾಲಜ್ಞಾನ ಬರ್ತಿದ್ದಾರೆ. ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಒರಿಜಿನಲ್ ಏನಿತ್ತು ಅದನ್ನ ಟ್ರಾನ್ಸ್ಲೇಷನ್ 10-12 ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಆ ಟ್ರಾನ್ಸ್ಲೇಷನ್ ಮಾಡುವಾಗ ಏನೇನು ಹೇಳಿದ್ರು ಅದು ಅವರ ಲೆಕ್ಕಕ್ಕೆ ಅವ್ರದೇ ಸರಿ. ಈಗ ಯಾವುದೋ ಒಂದು ಆಶ್ರಮ ಇದೆ, ಆ ಆಶ್ರಮದವ್ರಿಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಫಾಲೋವರ್ಸ್ ಮಾಡಿರುವಂತ ಒಂದು ಆಶ್ರಮನೇ, ಅವ್ರಿಗೆ ಅವ್ರು ಹೇಳಿದ್ದೇ ಸರಿ ಅಂತಾರೆ. ಇನ್ನೊಂದು ಆಶ್ರಮ ಇದೆ, ಅಲ್ಲಿ ಇಲ್ಲ ಇದು ಸರಿ ಅಂತ ಹೇಳ್ತಾರೆ. ಇಲ್ಲ ಇನ್ನೊಬ್ರು ಹೇಳ್ತಾರೆ, ಇಲ್ಲ ಇದು ಇವಾಗ ಆಗ್ಲೇಬೇಕು, ಇದೇ ಸರಿ, ಇದನ್ನೇ ಫಾಲೋ ಮಾಡಬೇಕು ಅಂತ ಇನ್ನೊಂದು ಜನಕ್ಕೆ ಹೇಳ್ತಾರೆ. ಜನಕ್ಕೆ ಅದೇ ಕನ್ಫ್ಯೂಷನ್ ಆಗ್ಬಿಟ್ಟು ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಾಗದೆ ಕೊನೆಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಇದೆಲ್ಲ ಸುಳ್ಳು ಅನ್ನೋ ಲೆವೆಲ್ಗೆ ಜನ ಬಂದ್ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋದಾದ್ರೆ ಧೂರ್ತ ರಾಜಕಾರಣ, ಜನಕ್ಕೆ ಬೈಕೊಂಡು ನಾವು ಸುಮ್ಮನಿರ್ತೀವಿ. ಕೆಲವೊಬ್ರು ಒಟ್ಟಿನಲ್ಲಿ ಅನಾಹುತ ಆಗುತ್ತಾ ಇಲ್ವೋ, ಇವ್ರುಗಳು ಆಗೋ ತನಕ ಬಿಡಲ್ಲ, ಸುಮ್ಮನೆ ಬೊಬ್ಬೆ ಹೊಡಿತೀರಾ, ಏನಾದ್ರೂ ಉಪಯೋಗ ಆಗೋ ಅಂತ ಕೆಲಸಗಳನ್ನ ಮಾಡಯ್ಯ ಕರ್ಮ. ಓಕೆ, ಉಪಯೋಗ ಆಗೋಂಥ ಕೆಲಸಗಳ ಬಗ್ಗೆ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಬೇಡದೇ ಇರೋ ವಿಷಯಗಳಿಗೆ ಜನ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ. ಈಗ ನಾವ್ ಹೇಳ್ತೀವಿ, ಈ ತರ ಕಾಲಜ್ಞಾನಿಗಳು ಬರ್ದಿದ್ರು, ಈ ತರ ಬದಲಾಗಿ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ಫಾಲೋ ಮಾಡೋದಕ್ಕೆ ರೆಡಿ ಇದಾರ? ಇಲ್ಲ. ಕಮೆಂಟ್ಸ್ ಹಾಕಕ್ಕೆ ಈಸಿ, ಕಮೆಂಟ್ ಹಿಂಗ್ ಹಾಕ್ತಾರೆ, ಅದೇ ಉತ್ತರ ಕೊಡಿ. ಇದು ಹುಡುಕೋ ಕೆಲಸ ಮಾಡಿ, ಯಾರು ಬರಲ್ಲ ಮುಂದೆ. ಅದನ್ನೇ ಹೇಳಿದ್ದು, ಮಾತಾಡೋದು ಸುಲಭ, ಅದನ್ನ ಹುಡುಕಿ ತಿಂಗಳಾನ್ಗಟ್ಲೆ ರಿಸರ್ಚ್ ಮಾಡಿ ತಿಳಿಸೋ ಕೆಲಸ ನಾವು ಮಾಡ್ತೀವಿ. ಇಲ್ಲ ಇದು ತಪ್ಪು ಅಂದ್ರೆ ಓಕೆ, ನೀವು ತಪ್ಪು ಅನ್ಕೊಂಡ್ರೆ ಅನ್ಕೊಳ್ಳಿ, ನಾವೇನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಭೂಮಿ ಒಬ್ರು ಗುಂಡುಗಿದೆ ಅಂದ್ರು, ಒಬ್ರು ಫ್ಲಾಟ್ ಆಗಿದೆ ಅಂದ್ರು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹುಡ್ಕೊಂಡು ಹೋದ್ರೆ ಉತ್ತರನೇ ಸಿಗೋದಿಲ್ಲ. ಒಂದ್ಸಲ ನೋಡಿದ್ರೆ ಹೌದು ಗುಂಡುಗಿರ್ಬೋದು, ಹಿಂದಿನ ಕಾಲದಿಂದ ಹೇಳ್ಕೊ ಬಂದ್ಬಿಟ್ಟಿದ್ದಾರೆ ಗುಂಡುಗಿದೆ ಅಂತ, ಗುಂಡುಗೆ ಇದೆ ಅಂತ ಒಬ್ರಿಗೆ ಅನ್ಸುತ್ತೆ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ರೀ ಭೂಮಿ ಗುಂಡುಗಿದ್ರೆ ನೀರ್ ಹೆಂಗ್ರಿ ನಿಂತ್ಕೊಳ್ಳುತ್ತೆ, ಬಾಲಲ್ಲಿ ಎಲ್ಲಾದ್ರೂ ನೀರ್ ನಿಂತ್ಕೊಳ್ಳುತ್ತಾ? ಬಾಲ್ ಮೇಲೆ ನೀರ್ ಹಾಕಿ ಹರ್ಕೊಂಡು ಕೆಳಗಡೆ ಹೊಟ್ಟೋಗೋದಿಲ್ವಾ? ಭೂಮಿ ಮೇಲೆ ನೀರಿದೆ, ಒಂದೇ ಲೆವೆಲ್ ಅಲ್ಲಿ ಹರಿತಾ ಇದೆ ಅಂದ್ರೆ ಭೂಮಿ ಫ್ಲಾಟ್ ಆಗಿದೆ ಅಂತ ಹೇಳ್ತಾರೆ. ಹೌದು ಅಂತ ಥಿಯರಿನೂ ಒಪ್ಕೋಬೇಕು. ಯಾವ ಸತ್ಯ ಯಾವ ಸುಳ್ಳು ಅದೇ ಹೇಳಿದ್ದು. ಆಗುವಂತ ಕೆಲಸ ಅಲ್ಲ ಬಿಡಿ. ಬಟ್ ಉತ್ತರಗಳಿರುತ್ತೆ, ನಾವು ಹುಡುಕೋ ಅಷ್ಟು ವಯಸ್ಸಾಗ್ಬಿಟ್ಟಿರುತ್ತೆ. ಜನಕ್ಕೆ ಅದನ್ನ ಕೇಳೋ ಪೇಷನ್ಸ್ ಇರಲ್ಲ. ನಮ್ಗೆ ಅದು ಬೇಕಾಗಿಲ್ಲ, ನಮ್ಗೆ ಟೈಮ್ ಪಾಸ್ ಆಗ್ಬೇಕು ಅಷ್ಟೇ. ಟೈಮ್ ಪಾಸ್ ಮಾಡೋರು ಆರಾಮಾಗಿರಿ, ಯಾಕೆ ತಲೆ ಕೆಡಿಸ್ಕೊತೀರ? ವಿಡಿಯೋಗಳು ಜಾಸ್ತಿ ನೋಡ್ಬೇಡಿ. ಯಾರಿಗೆ ಬದಲಾಗಬೇಕು
ನಾವು ಜಗತ್ತನ್ನ ಬದಲಾಯಿಸಬೇಕು ಅನ್ನೋರು, ಎಲ್ಲರಿಗೂ ಬದಲಾಯಿಸಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ, ಬದಲಾಯಿಸಬೇಕು ಅನ್ನೋರು, ಅವಶ್ಯಕತೆ ಇದೆ ಬದಲಾಯಿಸೋದು. ಆ ಮನ್ಸಿರೋರು ಮಾತ್ರ ನೋಡಿದವ್ರು ಬದಲಾಯಿಸೋ ಪ್ರಯತ್ನ ಮಾಡಿ. ಇಲ್ಲದೆ ಇದ್ದವ್ರು ಕಮೆಂಟ್ಸ್ ಹಾಕೊಂಡು ಸುಮ್ಮನಿರೋರು ಇರ್ಲಿ ಬಿಡಿ. ಭೂಮಿ ಮೇಲಿನ ಸ್ಥಳಗಳು ವಾತಾವರಣ ಸಹಜ ರೂಪಕ್ಕೆ ತಲುಪುವುದು ಪ್ರಳಯ, ಇದು ಈಗಾಗಲೇ ಶುರುವಾಗಿದೆ. ಇಲ್ಲಿ ಒಬ್ರು ಐಸಿರಿ ಇರಬೇಕು, ಅವ್ರು ಆಗ್ತಾ ಇರೋದು ಹೌದು. ಪ್ರಳಯ 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 ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೀರಾ ಜನರ. ಪ್ರಳಯ ಅಂದ್ರೆ ಏನೂ ಇಲ್ಲ, ಪ್ರಕೃತಿನಲ್ಲಿ ಆಗುವಂತ ಬದಲಾವಣೆ, ಲಯಕರ್ತನಿಂದ ಮಾಡುವಂತ ಬದಲಾವಣೆ ಅಷ್ಟೇ. ಪ್ರಕೃತಿ ಇದ್ದೇ ಇರುತ್ತೆ, ಈ ಬೆಟ್ಟ ಗುಡ್ಡ ಭೂಮಿ ನೀರು ಎಲ್ಲ ಇದ್ದೇ ಇರುತ್ತೆ, ಬದಲಾವಣೆ ಆಗುತ್ತೆ. ಯಾವ ರೀತಿ? ಈಗ 1000 ಕೋಟಿ ಜನಸಂಖ್ಯೆ ಇರೋರು 500 ಕೋಟಿ ಇಲ್ದಂಗೆ ಆಗ್ಬೋದು. ಸಂಪನ್ಮೂಲಗಳು ಹಾಳು ಮಾಡ್ತಾ ಇದೀವಲ್ಲ, ಬೆಟ್ಟ ಎಲ್ಲ ಕಡ್ದು ಮತ್ತೆ ಆ ಬೆಟ್ಟ ಗುಡ್ಡಗಳು ಫಾರ್ಮ್ ಆಗ್ಬಹುದು. ಹೀಗೆ ಈ ಖಂಡಗಳು ಒಂದಕ್ಕೊಂದು ಡ್ಯಾಶ್ ಹೊಡೆದು ಬೆಟ್ಟ ಗುಡ್ಡಗಳು ಫಾರ್ಮ್ ಆಗ್ಬಹುದು. ನಾವು ಕರಗಿಸ್ತಾ ಇದೀವಲ್ಲ ಐಸ್ ಎಲ್ಲ, ಮತ್ತೆ ಅದು ರಿಫಾರ್ಮೇಶನ್ ಆಗ್ಬೋದು. ಪ್ರಕೃತಿ ಒರಿಜಿನಲ್ ಸ್ಥಿತಿ ಬರ್ಬೋದು. ಈಗ ಉಸಿರಾಡೋ ಗಾಳಿ ಎಲ್ಲ ವಿಷಪೂರಿತ ಆಗಿದೆ, ಇನ್ನು ಕುಡಿಯೋ ನೀರು ವಿಷ ಆಗಿದೆ. ಇದನ್ನೆಲ್ಲ ಪ್ರಕೃತಿ ಮತ್ತೆ ವಾಪಸ್ ಸರಿ ಮಾಡ್ಕೊಳ್ಳೋ ಕೆಲಸನೇ ಪ್ರಳಯ. ನಾವೇನೇನೋ ಅನ್ಕೊಂಡ್ಬಿಡ್ತೀವಿ ನಾಶ, ಯಾಕೆ ಅದು ನಮಗೆ ನಾಶ ಅನ್ಸುತ್ತೆ, ಆದ್ರೆ ನಾವು ಪ್ರಕೃತಿ ನಾಶ ಮಾಡಿರ್ತೀವಲ್ಲ, ಅದಕ್ಕೆ ಪ್ರಕೃತಿ ಕೊಡುವಂತ ಉತ್ತರನೇ ಪ್ರಳಯ. ಬದಲಾವಣೆ, ಪ್ರಕೃತಿನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಪ್ರಳಯ ಅಷ್ಟೇ. ಜಾಸ್ತಿ ಕನ್ಫ್ಯೂಷನ್ ಆಗ್ಬಿಡಿ. ಪಾಪ ಯಾರೋ ಐಸಿರಿ ಅನ್ನೋರು ತುಂಬಾ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದಾರೆ. ಅಂಥದಕ್ಕೆ ನಾವು ಒಪ್ಕೊಳ್ಳೇಬೇಕು, ಇದೇ ಸರಿ ಅಂತ ಹೇಳೋದಕ್ಕೆ ಹೋಗ್ಬಾರ್ದು. ಬೇರೆ ಯಾವ್ದು ಟಾಪಿಕ್ ಸಿಗಲ್ವಾ ದೇವ್ರೆ? ಬೇರೆ ಟಾಪಿಕ್ಗಳಿದೆ, 108 ಚಾನಲ್ಗಳಿದಾವೆ, ಬೇರೆ ಬೇರೆ ಟಾಪಿಕ್ಗಳನ್ನ ಹೇಳ್ತಾ ಇರ್ತವೆ. ಬಟ್ ಇದು ಸರಿ ಇದೆ ಅಂತ ಒಂದು ತಿಳಿಸೋ ಕೆಲಸ ಮಾಡ್ತೀವಿ. ಬೇರೆ ಟಾಪಿಕ್ಗಳನ್ನ ಕೊಡ್ತಾನೆ ಇರ್ತೀವಿ, ಒಂದಲ್ಲ ಎರಡಲ್ಲ ಬೇರೆ ಬೇರೆ ಟಾಪಿಕ್ಗಳು ಬರ್ತಾ ಇರುತ್ತೆ. ಬಟ್ ಜನಕ್ಕೆ ಇದು ತಪ್ಪು ಅನಿಸ್ದಾಗ ಇದು ಸರಿ ಇಲ್ಲ, ಬೇರೆ ಟಾಪಿಕ್ ಬೇಕು ನಮ್ಗೆ ಅಂತ ಅನ್ಸುತ್ತೆ ಬಿಡಿ. ಬೇರೆ ಟಾಪಿಕ್ಗಳು ಬೇಜಾನ್ ಚಾನಲ್ ಇದೆ, ನೋಡ್ತಾ ಇರಿ. ಪುಸ್ತಕ ಕೊಡಿ ಸ್ವಾಮಿ ಒಬ್ರು ಯಾರೊಬ್ರು ಕೇಳಿದ್ದಾರೆ. ಪುಸ್ತಕ ನಿಮ್ಗೆ ಅಡ್ರೆಸ್ ತೋರಿಸಿದೀನಿ ಫಸ್ಟ್ ಎಪಿಸೋಡ್ ಅಲ್ಲಿ, ಅಡ್ರೆಸ್ ಅಲ್ಲಿ ಸಿಗುತ್ತೆ ನಿಮಗೆ ಪುಸ್ತಕ, ದಯವಿಟ್ಟು ತಗೊಳ್ಳಿ. ಧರ್ಮ ಮೊದಲು ಎಲ್ಲರಿಗೂ ಸರಿಯಾಗಿ ಪ್ರಾಮಾಣಿಕವಾಗಿ ಯೋಗ್ಯರಿಗೆ ಮತ ಹಾಕುವ ಯೋಗ್ಯತೆ ಬರಲಿ, ಆಮೇಲೆ ಧರ್ಮ ದೇವರುಗಳು ಇತ್ಯಾದಿಗಳು ಮಾತು. ಧರ್ಮ ಅಂದ್ರೆ ಮಾಡಬಾರ್ದನ್ನ ಮಾಡಿ ಜೈಕಾರ ಕೂಗೋದಲ್ಲ, ಭಕ್ತಿ ಪ್ರಾರ್ಥನೆ ಮಾಡಿ ಸ್ತೋತ್ರ ಪಡಿಸುವುದು ಅಲ್ಲ. ಇದನ್ನು ಈಗಾಗಲೇ ಎಲ್ಲರೂ ಮಾಡುತ್ತಿದ್ದಾರೆ. ಏನಿದು? ಬೆಹದ್ದಿನ ಯೋಚನೆ, ಒಳ್ಳೆಯ ಶ್ರೇಷ್ಠ ಕರ್ಮ ಒಂದೇ ಕಾಪಾಡಬಲ್ಲದು. ಹೌದು, ನಾವು ಅದೇ ಹೇಳಿದ್ದು. ಧರ್ಮ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ನಾನು ಜಾತಿ ಮಾಡ್ಕೊಂಡಿದ್ದೀನಿ, ಅಲ್ಲೊಂದು ಧರ್ಮ ಹುಟ್ಟಾಕೊಂಡಿದ್ದೀನಿ, ಅದಲ್ಲ ಧರ್ಮ. ಬಸವಣ್ಣವ್ರು ಹೇಳಿದ್ರು ದಯೆನೇ ಧರ್ಮದ ಮೂಲ ಅಯ್ಯ ಅಂತ. ಅಂದ್ರೆ ನಾವು ಯಾರ ಮೇಲೆ ದಯೆ ತೋರಿಸ್ತೀವಿ ಅದೇ ಧರ್ಮದ ಮೂಲ. ಒಳ್ಳೆ ಕೆಲಸ ಮಾಡೋ ಅದೇ ಧರ್ಮದ ಮೂಲ. ಮನುಷ್ಯ ಧರ್ಮ ಅಂದ್ರೆ ಏನ್ ಅನ್ಕೊಂಡಿದೀವಿ ಅನ್ನೋದೇ ಗೊತ್ತಿಲ್ಲ. ಏನಂದ್ರೆ ನಾವು ಜಾತಿ ಮಾಡ್ಕೊಂಡ್ವಿ, ಅದೇ ನನ್ನ ಧರ್ಮ. ನಮ್ದು ಹಿಂದೂ ಧರ್ಮ, ಅವ್ರದ್ದು ಮುಸ್ಲಿಂ ಧರ್ಮ, ಇವ್ರದ್ದು ಕ್ರಿಶ್ಚಿಯಾನಿಟಿ ಧರ್ಮ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇಲ್ಲಿರೋಂಥ ಗುರುಗಳು ಸ್ವಾಮೀಜಿಗಳು ಒಂದೊಂದು ಹುಟ್ಟಾಕೋರು, ಅವ್ರವ್ರ ಅನುಕೂಲಕ್ಕೋಸ್ಕರ ಧರ್ಮ ಗುರುಗಳಾದ್ರು ಅದನ್ನೇ ಫಾಲೋ ಮಾಡ್ಬೇಕು. ಬರೋದ್ರು ಇದೇ ಸರಿ, ನೀನು ಈ ರೀತಿನೇ ಪೂಜೆ ಮಾಡಬೇಕು, ಇಂಥವ್ರನ್ನ ಈ ಪೂಜೆಗೆ ಸೇರಿಸಬಾರ್ದು, ಅದೆಲ್ಲ ಧರ್ಮ. ಒಬ್ಬ ಕಷ್ಟದಲ್ಲಿರೋನ್ಗೆ, ಒಬ್ಬ ನೋವಿನಲ್ಲಿರೋನ್ಗೆ, ಸಂಕಟದಲ್ಲಿರೋನ್ ಸಹಾಯ ಮಾಡು, ಅದು ನಿನ್ನ ಧರ್ಮ. ಆ ಪುಣ್ಯ ನಿನ್ನ ಕಾಯುತ್ತೆ. ಅವನು ನೆನೆಸ್ಕೊಳ್ತಾನಲ್ಲ, ಅಯ್ಯೋ ಇಂತ ಬಂದು ಸಹಾಯ ಮಾಡ್ದ ಅಂತ, ಅದು ನಿನ್ನ ಧರ್ಮ. ಅದನ್ನೇ ನಾನು ಹೇಳೋದು. ಒಳ್ಳೆಯ ಧರ್ಮ ಅಂದ್ರೆ ಏನು? ನಾನು ಹಿಂದೂ ಧರ್ಮ, ಅವ್ರು ಮುಸ್ಲಿಂ ಧರ್ಮ, ಅದೆಲ್ಲ ಧರ್ಮ. ಒಬ್ಬ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ, ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ. ಒಬ್ಬನ ಕಾಲಿರಲ್ಲ, ಕಣ್ಣಿರಲ್ಲ, ಏನೂ ಇರಲ್ಲ, ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ, ಅದು ಧರ್ಮ ಅನ್ನಿಸ್ಕೊಳ್ಳೋದು. ಅದನ್ನ ಬಿಟ್ಟು ನಾನು ಹೊಡೆದಾಡ್ತೀನಿ, ನಾನು ಹಿಂದೂ ಧರ್ಮಕ್ಕೋಸ್ಕರ ಹೊಡೆದಾಡ್ತೀನಿ, ಪ್ರಾಣ ಕೊಡ್ತೀನಿ, ಇನ್ನೊಂದು ಧರ್ಮಕ್ಕೋಸ್ಕರ ಹೊಡೆದಾಡ್ತೀನಿ, ಅದೆಲ್ಲ ಧರ್ಮ ಅನ್ನೋದು. ಮನುಷ್ಯ ಧರ್ಮ ಅರ್ಥ ಮಾಡ್ಕೊಳ್ಳಿ ನಾವು ಹೇಳ್ತಾನೆ ಇರ್ತೀವಿ, ನಮ್ಮವ್ರು ಅರ್ಥ ಮಾಡ್ಕೊಳ್ಳಲ್ಲ. ಕಮೆಂಟ್ಸ್ ಬೇರೆ ಬೇರೆ ರೀತಿ ಬರುತ್ತೆ ಬಿಡಿ. ಧ್ಯಾನ ಮಾಡುವುದನ್ನು ಕಲಿತು ಧ್ಯಾನ ಶುರು ಮಾಡಬೇಕು, ಆಗ ಧ್ಯಾನದಲ್ಲಿ ಮುಂದಿನ ಸತ್ಯಗಳು ಕಾಣಿಸುತ್ತೆ. ಇಲ್ಲೊಂದು ಮಾತ್ರ ಕರೆಕ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಮಾಡೋದು ನಮ್ಮನ್ನ ನಾವು ಕಂಟ್ರೋಲ್ ತಗೊಳ್ಳೋದಕ್ಕೆ. ಸಿಂಪಲ್. ಮುಂದಿನ ಸತ್ಯಗಳು ಎಲ್ಲರಿಗೂ ಕಾಣಿಸ್ಲೇಬೇಕು ಅಂತ ಇಲ್ಲ. ಕೆಲವೊಬ್ರಿಗೆ ಕಾಣಿಸುತ್ತೆ, ಅವ್ರ ಮೂಲಕ ಆ ವಿಷಯಗಳನ್ನ ಬೇರೆ ರೀತಿ ಜನರಿಗೆ ತಿಳಿಸೋ ಕೆಲಸ ಮಾಡಿರ್ತಾರೆ. ಆದ್ರೆ ಜನ ಕೇಳೋ ಪೇಷನ್ಸ್ ಇಲ್ಲ. ನಾನು ಹಿಂಗೆ ಹೋಗೋದು. ನಾನು ಸ್ಟಾರ್ಟಿಂಗ್ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ, ಸುಮಾರು 750 ಕೋಟಿಗೂ ಜನಸಂಖ್ಯೆ, ಅಂದ್ರೆ ಅದನ್ನ ಮೀರಿದ ಜನಸಂಖ್ಯೆ ಅಧರ್ಮದ ಹಾದಿನಲ್ಲಿದ್ದಾವೆ. ಅವನ್ನ ಧರ್ಮದ ಹಾದಿಗೆ ಬನ್ನಿ, ಒಳ್ಳೆ ಹಾದಿಗೆ ಬನ್ನಿ ಅಂದ್ರೆ ಯಾರು ಕೂಡ ಬರಲ್ಲ. ನಿಮ್ಗೆ ಯಾಕೆ ಹೋಗೋದು ಅಂತಾರೆ. ಅಂಥವ್ರನ್ನ ನಾವು ಕರ್ಕೊಂಬರಕ್ ಆಗಲ್ಲ. ಏನೋ ಅದರಲ್ಲಿ ಇನ್ನು ಉಳಿದಿರೋರು ಒಂದು 5-10% ಬನ್ನಿ ಸ್ವಾಮಿ ಅಂತ ಕರೆದ್ರೆ ಯಾರೋ ಒಂದು 2-3 ಜನ ಬರ್ಬೋದು. ಆ ಪ್ರಯತ್ನ ನಮ್ದು ಅಷ್ಟೇ. 2032ಕ್ಕೆ ಸತ್ಯಯುಗ ಪ್ರಾರಂಭ, 2046ಕ್ಕೆ ಸತ್ಯಯುಗ ಪ್ರಾರಂಭ. ಈ ಇಯರ್ಗಳನ್ನ ನಾನು ಅದೇ ಹೇಳ್ತಾ ಇದ್ದೀನಿ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ನಾನು ಈ ಸಂವತ್ಸರಗಳನ್ನ ಆಧಾರದ ಮೇಲೆ ರಿವರ್ಸ್ ಇಂಜಿನಿಯರಿಂಗ್ ಹುಡ್ಕೊಂಡು ಹೋದಾಗ ಒಂದು ಸಿಕ್ಕಂತ ಇಯರ್ ಅದು ಇದೇ ಇಯರ್ ಅಂತ ನಾನು ಎಲ್ಲಿ ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ಬಟ್ ಆಸುಪಾಸು ಹಿಂದೆ ಮುಂದೆ ಇರಬಹುದು ಅಷ್ಟೇ ನಾನು ಹೇಳ್ಬಹುದು. ಇದೇ ವರ್ಷ ಹಿಂಗಾಗುತ್ತೆ ಹೇಳಕ್ಕಾಗಲ್ಲ. ಬಟ್ ಮುನ್ಸೂಚನೆಗಳನ್ನ ಫಾಲೋ ಮಾಡಿ ಅಂತ ಅಷ್ಟೇ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಇದಾಗುತ್ತೆ, ಅದಾದ ಮೇಲೆ ಇದಾಗುತ್ತೆ, ಅದನ್ನ ಫಾಲೋ ಮಾಡಿ, ಅಷ್ಟು ಮಾತ್ರ ನಾನು ಹೇಳ್ಬಹುದು. ಇನ್ನ ಬುಕ್ ಲಿಂಕ್ ಸೆಂಡ್ ಮಾಡಿ ಸರ್. ಬುಕ್ ಫಸ್ಟ್ ಎಪಿಸೋಡ್ ಅಲ್ಲೇ ನಾನು ತಿಳಿಸಿದ್ದೀನಿ, ಭಾಗ 1ರಲ್ಲಿ. ದಯವಿಟ್ಟು ಅದರಲ್ಲಿ ಫೋನ್ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಬುಕ್ ಕಳಿಸ್ತಾರೆ.
ಜೋಡಿ ಸೂರ್ಯ ಯಾವಾಗ ಬರುತ್ತೆ ನಾವು ಕಾಯ್ತಾ ಇದ್ದೀವಿ. ಓಕೆ, ಆಡಿಯೋ ಬಂದಿಲ್ಲ ಅಂದ್ರೆ ಯಾವುದೊಂದು ಕೆಲವೊಂದ್ಸಲ ಮಿಸ್ಟೇಕ್ ಆಗ್ಬಿಡುತ್ತೆ, ವಾಯ್ಸ್ ಮ್ಯೂಟ್ ಆಗಿ ಹೋಗ್ಬಿಟ್ಟಿತ್ತು ಅಪ್ಲೋಡ್ ಮಾಡುವಾಗ. ಇನ್ನ ಪ್ರಳಯ ಅಂತ ಜನರಿಗೆ ಭಯ ಪಡಿಸ್ತಾ ಇದ್ದೀರಾ. ಪ್ರಳಯ ಅದು ಅವನ ಪಾಲಿಗೆ ಜಗತ್ತ ಪ್ರಳಯ ಅಲ್ಲವೇ? ಮೊದಲು ಸುಧಾ, ತರಂಗ, ತುಷಾರ ಇವೆಲ್ಲ ಪುಸ್ತಕದಲ್ಲಿ ಇದೇ ರೀತಿ ಪ್ರಳಯ ಅಂತ ಪಡಿಸ್ತಿದ್ರು. ಈಗ ಮೊಬೈಲ್ ಯೂಟ್ಯೂಬ್ ನಲ್ಲಿ ಭಯ ಪಡಿಸ್ತಾ ಇದಾರೆ. ಓಕೆ, ಕೆಲವೊಬ್ರು ಭಯ ಪಡಿಸ್ತಾ ಇದಾರೆ, ಆದ್ರೆ ಇದನ್ನ ಬದಲಾಯಿಸಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಳಯ ಆಗುತ್ತೆ, ಅದನ್ನ ಬದಲಾಯಿಸೋದು ನಮ್ಮ ಕೈಲಿದೆ. ಅಂದ್ರೆ ಪ್ರಕೃತಿನಲ್ಲಿ ಬದಲಾವಣೆ ಆಗುತ್ತೆ, ಬದಲಾಯಿಸೋದು ನಮ್ಮ ಕೈಲಿದೆ. ಸ್ವಾಮಿ ಭೂಮಿ ಪೂರ್ತಿ ಕೊಚ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ಈಗ ಕೆಲವೊಂದು ಜಾಗಗಳ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಆ ಜಾಗದಲ್ಲಿ ಗಿಡ ಮರ ಎಲ್ಲ ಸೊಂಪಾಗಿ ಬೆಳೆಸಿ ಜನ ಬದುಕೋದಕ್ಕೆ ಏನೇನ್ ಬೇಕೋ ಅಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಫ್ಯೂಚರ್ಗೆ ಏನ್ ಫೆಸಿಲಿಟಿ ಬೇಕೋ ಅಂತದನ್ನ ಮಾಡ್ಕೊಳ್ತಾ ಇದಾರೆ. ಅಲ್ಲಿ ನಾರ್ಮಲ್ ಜನನ ಅಲೋನೇ ಮಾಡ್ತಾ ಇಲ್ಲ. ಅಂತದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನಿಮ್ ಸುತ್ತಮುತ್ತ ಗಿಡ ಮರ ಬೆಳೆಸಿ, ನೇಚರ್ನ ಕಾಪಾಡ್ಕೊಳ್ಳಿ, ಅಂತರ್ಜಲನ ಕಾಪಾಡ್ಕೊಳ್ಳಿ. ಸಾಕು, ಈ ಕೆರೆಗಳು ಬತ್ತ ಹೋಗ್ತಾ ಇದೆ, ಇಲ್ಲ ಕೆರೆಗಳು ಲ್ಯಾಂಡ್ ಮಾಫಿಯಾದಿಂದ ಮುಚ್ಚೋಗ್ತಾ ಇದೆ, ಅಂತದ್ರ ವಿರುದ್ಧ ಹೋರಾಡಿ ಉಳಿಸ್ಕೊಳ್ಳಿ ಸಾಕು ನಿಮ್ ಸುತ್ತಮುತ್ತ. ಆಟೋಮೆಟಿಕಲಿ ಪ್ರಳಯ ಅನ್ನೋದನ್ನ ಮುಂದೆ ತಿಳ್ಬೋದು, ಪ್ರಕೃತಿನಲ್ಲಾಗೋ ಬದಲಾವಣೆನ ಮುಂದೆ ತಿಳ್ಬೋದು. ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಳಯ ಭಯ ಪಡಿಸ್ತಾ ಇಲ್ಲ, ನಾವು ನಾಶ ಮಾಡಿಸ್ಕೊಳ್ತಾ ಇದೀವಲ್ಲ. ಕುಡಿಯೋ ನೀರು ಸಿಗ್ತಾ ಇಲ್ಲ, ಯಾಕೆ? ಅಂತರ್ಜಲ ಮಟ್ಟ ಹೋಯ್ತು, ಕೆರೆಗಳನ್ನ ಮುಚ್ಚಾಕಿದ್ವಿ, ಗಿಡ ಮರ ಎಲ್ಲ ಕಡ್ದಾಕಿದ್ವಿ, ಬಿಸಿ ಸುಡ್ತಾ ಇದೆ ಸೂರ್ಯದ್ದು. ಇಲ್ಲೇ ಅರ್ಥ ಮಾಡ್ಕೋಬೇಕು ನಾವು, ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆ ಪ್ರಳಯ. ಅದನ್ನ ವಾಪಸ್ ಮತ್ತೆ ಒರಿಜಿನಲ್ ಸ್ಥಿತಿ ಕರ್ಕೊಂಬರೋದು ನಮ್ ಕೆಲಸ. ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು, ತಿಳಿಸೋದು ನಮ್ ಕೆಲಸ. ನಾ ಮಾಡ್ತೀನಿ, ನಾ ಮಾಡಲ್ಲ, ನಿಮಗ್ ಬಿಟ್ಟಿದ್ದು. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಜನರು ಎಷ್ಟು ರೂಲ್ಸ್ ಫಾಲೋ ಮಾಡ್ತಾರೆ, ಆದ್ರೆ ಸರ್ಕಾರ ರೂಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ರೂಲ್ಸ್ ಮಾಡ್ಬೇಕು ಅಂದ್ರೆ ಒಂದು ಬದಲಾವಣೆ, ಮೇಜರ್ ಬದಲಾವಣೆ ಆಗ್ಬೇಕು. ಆ ಮೇಜರ್ ಬದಲಾವಣೆ ಕಾಯ್ತಾ ಇದೀವಿ ಅಷ್ಟೇ ಟೈಮು. ಯಾರು ಮಾಡ್ತಾರೆ ಅಂತ ಕಾಯೋದಕ್ಕಿಂತ ನಾವು ಶುರು ಮಾಡಿದ್ರೆ ಒಳ್ಳೇದು ಅನ್ಕೊಳ್ತೀನಿ. ಇನ್ನೇ ಸ್ವಲ್ಪ ದಿನದಲ್ಲಿ ಅವಂತ ಕೆಲಸನೂ ಶುರು ಮಾಡೋಣ. ಬದಲಾವಣೆ ನಮಗೇನು ಬೇಕು ಅದು ರೂಲ್ಸ್ ಆಗ್ಬೇಕು. ಅದನ್ನು ಬಿಟ್ಟು ಅವ್ರು ಮಾಡಿದ್ದ ರೂಲ್ಸ್ನ ನಾವು ಫಾಲೋ ಮಾಡೋದಲ್ಲ. ನಮಗೇನು ಬೇಕು, ನಮ್ಮ ಒಳ್ಳೇದಕ್ಕೆ ಏನು ಬೇಕು, ಸೊಸೈಟಿಗೆ ಏನ್ ಬೇಕು ಅದು ರೂಲ್ಸ್ ಆಗಿರ್ಬೇಕು. ಅಂತ ರೂಲ್ಸ್ ಗಳಿಗೆ ಪ್ರಯತ್ನ ಮಾಡೋಣ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಾನು ಕೂಡ ದಾರಿಗಳನ್ನ ಹುಡುಕ್ತೀನಿ, ನೀವು ಕೂಡ ಹುಡುಕಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರೆ ಸಮಾಜ ಬದಲಾಗುತ್ತೆ. ಆಸ್ ಪರ್ ದಿವ್ಯಾಂಗ ಹರಿಚಂದನ ಭವಿಷ್ಯ ಮಾಲೀಕ ಎಕ್ಸ್ಪರ್ಟ್ ಕಲಿಯುಗ ಎಂಡ್ಸ್ ಇನ್ 2027 ಅಂತ ಹಾಕಿದ್ದಾರೆ. ಎಕ್ಸಾಕ್ಟ್ ಆಗಿ ನಾನು ಅದಕ್ಕೆ ಹೇಳಿದ್ದು, ಯಾವ್ದು ಎಕ್ಸಾಕ್ಟ್ ಆಗಿ ಸಿಗಲ್ಲ, ಒಂದೊಂದು ಉತ್ತರ ಹುಡುಕ್ತಾ ಹೋದಕ್ಕೆ ಸಿಗುತ್ತೆ. ಆ ಉತ್ತರಗಳನ್ನ ಹುಡ್ಕೋ ಕೆಲಸ ಮಾಡಿ, ಯಾವ್ದು ಸರಿ ಯಾವ್ದು ತಪ್ಪು ನಿಮ್ಗೆ ಅರ್ಥ ಆಗುತ್ತೆ. ಇನ್ನು 900 ವರ್ಷ ಏನೂ ಆಗಲ್ಲ, ಅದು ಒಬ್ಬೊಬ್ರು ಅಭಿಪ್ರಾಯ. ಬರೀ ಇದೇ ಆಯ್ತು, ಇರಬಹುದು ಆಗಬಹುದು ಎಲ್ಲ ಹೇಳಿ ಆದಿ ತಪ್ಪಿಸ್ತಾ ಇಲ್ಲ. ಸುಭಾಷ್ ನನಗೆ ಗೊತ್ತಿಲ್ಲ, ಆದಿ ತಪ್ಪಿಸ್ತಾ ಇಲ್ಲ. ಬದಲಾವಣೆ ಮಾಡ್ಕೊಳ್ಳಿ. ಸುನಾಮಿ ಬಂದ್ರೆ ಏನ್ ಮಾಡ್ಬೇಕು? ನಾನು ಸೇಫ್ಟಿಗೆ ನಾನು ಮಾಡ್ಕೊಂಡಿರ್ತೀನಪ್ಪ, ಗೋಡೆ ಕಟ್ಕೊಳ್ತೀನೋ ಇಲ್ಲ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಅದ್ರ ಮೇಲೆ ನಾನು ಬದುಕೋ ಪ್ರಯತ್ನ ಮಾಡ್ತೀನಿ. ಏನು ನನ್ನ ಸೇಫ್ಟಿಗೆ ನಾನು ಮಾಡ್ಕೋತೀನಿ, ಅದನ್ನ ಮಾಡ್ಕೋ. ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ವಿಷ ಗಾಳಿ ಆಗ್ತಾ ಇದೆ, ಅದಕ್ಕೆ ನಿನ್ ಸೇಫ್ಟಿ ನೀನ್ ಮಾಡ್ಕೋ ಅಂತ ಹೇಳ್ತಾ ಇದೀನಿ. ಅಂದ್ರೆ ನೀನ್ ಸುತ್ತಮುತ್ತ ಮರಗಿಡಗಳನ್ನ ನೆಟ್ಕೋ. ಇಲ್ಲ, ಜನಕ್ಕೆ ಅದ್ರ ಬಗ್ಗೆ ಅರಿವನ್ನ ಮೂಡಿಸು, ಅಷ್ಟೇ ಹೇಳ್ತಾ ಇರೋದು. ಸುಭಾಷ್, ಅರ್ಥ ಮಾಡ್ಕೊಳ್ಳಿ. ಅಂತ ಕೆಲಸ ನೀವು ಮಾಡ್ತಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಕಮೆಂಟ್ಸ್ ಹಾಕೋದಕ್ಕಿಂತ ಜಾಸ್ತಿ ಕೆಲಸ ಮಾಡಿ. ನಾನು ಆ ಕೆಲಸ ಮಾಡ್ತಿದ್ದೀನಪ್ಪ. ಬದಲಾಯಿಸಿ. ಇದನ್ನ ನಾನು ಹೇಳ್ತಾನೆ ಇರ್ತೀನಿ. ಯಾಕೆಂದ್ರೆ ನನ್ನ ಕೈಲಾಗುವಷ್ಟು ನಾನು ಬದಲಾಯಿಸೋ ಪ್ರಯತ್ನ ಮಾಡ್ತೀನಿ. ಮರ ಗಿಡ ನೆಡೋದಕ್ಕೆ ಸಾಧ್ಯ ಆದ್ರೆ ನಾವು ನೆಡ್ತೀವಿ. ನೆಟ್ರೆ ಸಾಕಾಗೋದಿಲ್ಲ ಗುರು. ಅದನ್ನ ನೆಟ್ಟ ಮೇಲೆ ನೀರಾಕಿ ಬೆಳೆಸೋಂಥದ್ದಾದ್ರೆ ಮಾತ್ರ ಮಾಡಿ. ಸುಮ್ಮನೆ ನೆಟ್ಟೆ ನಾನು ಬಂದೆ ಫೋಟೋ ಹೊಡ್ಸ್ಕೊಂಡೆ ಆಗದೆ ಬೇಕಾಗಿಲ್ಲ. ನೀವು ಫೋಟೋ ಹೊಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ಒಂದೇ ಗಿಡ ನೆಡು, ಅದನ್ನು ಬೆಳೆಸಿ ಮರ ಮಾಡು ಸಾಕು. ನನಗೆ ಆಪ್ಷನ್ ಇರೋ ಅಷ್ಟು ನಾನು ಮಾಡ್ತೀನಿ. ನನಗೆ ಆಪ್ಷನ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಹಿಂದೆ ನೋಡೋದಾದ್ರೆ ಒಂಥರ ಕಾಡು ಬೆಳ್ದಂಗೆ ಬೆಳೆದ್ಬಿಟ್ಟಿದೆ ಆವಾಗಿನ ಕಾಲದಿಂದ, ಒಂದು 10-15 ವರ್ಷದಿಂದ. ಅಂತ ವಾತಾವರಣದಲ್ಲಿ ನಾವು ಬದುಕ್ತಾ ಇದೀವಿ. ಬೆಂಗಳೂರಲ್ಲಿ ಇದ್ರೂ ಕೂಡ ಅದೇ ರೀತಿ ವಾತಾವರಣದಲ್ಲಿ ನಾವು ಬದುಕ್ತಾ ಇದೀವಿ. ಆ ವಾತಾವರಣ ಎಲ್ಲಾ ಕಡೆ ಇದ್ರೆ ಗಾಳಿ ಶುದ್ಧವಾಗಿರುತ್ತೆ, ಬದುಕುವಂತ ವಾತಾವರಣ ಶುದ್ಧವಾಗಿರುತ್ತೆ, ನೀರಿನ ಸೆಲೆಗಳು ಚೆನ್ನಾಗಿರುತ್ತೆ, ಮನುಷ್ಯನ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಇದೆಲ್ಲ ಯಾವತ್ತು ಕಡಿಮೆ ಆಗುತ್ತೆ ಅವತ್ತು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನಾವು ಅನ್ಕೋತೀವಿ ನಮ್ಮ ಸುತ್ತಮುತ್ತ ಸರಿ ಮಾಡ್ಕೊಳ್ತೀವಿ, ಅಲ್ಲೆಲ್ಲೋ ಕೂಡ ನೀರಿನ ಅಭಾವ ಆಯ್ತು ಅಂದ್ರೆ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಂದನ್ನ ಏನು ಮಾಡೋದಕ್ಕಾಗೋದಿಲ್ಲ, ಫೇಸ್ ಮಾಡಲೇಬೇಕಾಗುತ್ತೆ. ಆದ್ರೆ ಆಗುವಂತ ರೇಷಿಯೋ ಇರುತ್ತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಅವ್ರಿಗೆ 100% ಆಗುವಂಥದ್ದು ನಮಗೊಂದು 60% 50% ಬರ್ಬೋದು. ಅದು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಆಗ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಇಲ್ಲ ನನ್ಗೇನಪ್ಪ ಗಿಡ ಮರ ಕಡ್ಕೊಳ್ಳಿ ಬಿಡು, ನನಗೇನ್ ತಲೆ ಕೆಡ್ಸ್ಕೊಳಂಗಿಲ್ಲ, ಇನ್ನೊಂದು 5 ವರ್ಷ ಬದುಕಿರ್ತೀನೋ 10 ವರ್ಷ ಬದುಕಿರ್ತೀನೋ, ಆರಾಮಾಗಿ ಇದ್ದು ಹೋಗ್ತೀನಿ ಬಿಡು ಅನ್ನೋರು ನಾವೇನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ಗೆ ಮಕ್ಳಿಗೆ ಅದಕ್ಕೆ ಇದಕ್ಕೆ ಅಂತ ಆಸ್ತಿ ಪಾಸ್ತಿ ಎಲ್ಲ ಕಷ್ಟಪಟ್ಟು ದುಡ್ದು ಮಾಡ್ತಾ ಇರ್ತೀರಾ. ಆರೋಗ್ಯನೇ ಇಲ್ಲ ಅಂದ್ರೆ ಆಸ್ತಿ ಯಾಕೆ ಮಾಡ್ತೀರಾ? ಅವಶ್ಯಕತೆ ಇಲ್ವಾ? ಇನ್ನ ಒಂದು 10 ವರ್ಷ ಬದುಕಿರ್ತೀನಿ ಅನ್ನೋ ಒಂದು ಆಸೆಯಿಂದ ನಾವು ಆಸ್ತಿಗಳನ್ನ ಮಾಡ್ತೀವಿ. ಬದುಕೋ ಅಷ್ಟು ದಿನ ಇದ್ದು ಹೋಗ್ಬಿಡೋಣ ಅಂದ್ರೆ ಯಾಕೆ ಆಸ್ತಿ ಮಾಡ್ಬೇಕು?
ಯಾಕೆ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು? ಇವತ್ತಿನ ಬಗ್ಗೆ ಯೋಚನೆ ಮಾಡಿ ಸಾಕಂಗಾದ್ರೆ ನಮ್ಮ ಮನಸ್ಸು ಯೋಚನೆ ಮಾಡೋದೇ ಹೇಗೆ? ಮುಂದಿನ ಫ್ಯೂಚರ್ಗೆ ಏನಾದ್ರು ಮಾಡ್ಕೊಳ್ಳೋಣ, ಇನ್ನು 5 ವರ್ಷ ಬದುಕಿರ್ತೀನೋ 10 ವರ್ಷ ಬದುಕಿರ್ತೀನೋ, ಅವಾಗ ಏನ್ ಮಾಡ್ಕೋಬೇಕು, ನಿಮ್ದೇಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡ್ತೀವಲ್ಲ, ಅದೇ ಜ್ಞಾನ, ಕಾಲದ ಜ್ಞಾನ. ಬದಲಾಯಿಸಿ ಕಾಲನ, ನಿಮ್ ಕೈಲಿದೆ ಅಂತ ಹೇಳೋ ಪ್ರಯತ್ನ ನಂದು, ಭಯ ಪಡಿಸೋದಲ್ಲ, ಬದಲಾಯಿಸಿ ತಿಳಿಸ್ತಾ ಇದ್ದೀನಿ. ಬದಲಾಗ್ಬೋದು, ಇನ್ನ ಕಮೆಂಟ್ಸ್ ಎಷ್ಟೋ ಇರುತ್ತೆ ಬಿಡಿ. ಬದಲಾಯಿಸಿ, ಗಿಡ ನೆಡಿ, ಗಿಡನ ಮರವಾಗಿ ಬೆಳೆಸಿ, ನಮ್ಮ ಸುತ್ತಮುತ್ತ ಇರೋ ಒಂದು ಕೆರೆಗಳನ್ನ ಉಳಿಸ್ಕೊಳ್ಳಿ, ಲ್ಯಾಂಡ್ ಮಾಫಿಯಾದಿಂದ ಕಾಪಾಡೋ ಕೆಲಸ ಮಾಡಿ. ಇದಕ್ಕೆ ಏನೇನ್ ಮಾಡ್ಬೇಕು ಅಂತ ಕೆಲಸಗಳನ್ನ ಮಾಡೋಣ. ಅಂಥದಕ್ಕೆ ರೂಲ್ಸ್ಗಳನ್ನ ತಗೊಬನ್ನಿ ಅಂತ ಫೈಟ್ ಮಾಡೋಣ, ಅದರಿಂದ ಬದಲಾವಣೆ ಆಗುತ್ತೆ. ನಾವು ಫೈಟ್ ಮಾಡಲ್ಲ, ಕಮೆಂಟ್ಸ್ ಹಾಕ್ತೀವಿ ಅಷ್ಟೇ. ಕಮೆಂಟ್ಸ್ ಹಾಕೋದನ್ನ ಬಿಡಿ, ಅದಕ್ಕೋಸ್ಕರ ಫೈಟ್ ಮಾಡಿ. ಸರ್ಕಾರದ ಜೊತೆ ಫೈಟ್ ಮಾಡ್ತೀರಾ, ಇನ್ನೊಬ್ಬರ ಜೊತೆ ಫೈಟ್ ಮಾಡ್ತೀರಾ, ಫೈಟ್ ಮಾಡಿ ನೋಡೋಣ, ಬದಲಾಯಿಸಿ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಯಾರೋ ಒಬ್ರು ಫೋನ್ ಮಾಡಿದ್ರು, ಕೆಲವೊಬ್ರು ವಿಡಿಯೋ ಹಾಕ್ತೀರಾ, ಸಹಾಯ ಮಾಡಿ ಅವ್ರಿಗೆ ಅಂತ ಹೇಳ್ತೀರಾ, ನೀವು ದುಡ್ಡು ಮಾಡ್ಕೊಳ್ತಿದ್ದೀರಾ ಅಂತ ಯಾರೊಬ್ರು ಫೋನ್ ಮಾಡಿ ಹೇಳೋದು. ಬಟ್ ಇಲ್ಲಿ ಯಾವುದೂ ಕೂಡ ನಾವು ದುಡ್ಡು ಮಾಡ್ಕೊಳ್ಳೋ ಅಂತ ಕೆಲಸನೇ ಮಾಡ್ತಾ ಇಲ್ಲ. ದುಡ್ಡು ಮಾಡ್ಕೊಳ್ಳೋಂಗಿದ್ರೆ ಬೇರೆ ಬೇರೆ ಕೆಲಸಗಳಿದ್ದಾವೆ, ಬೇರೆ ಬೇರೆ ರೀತಿ ದುಡ್ಡು ಮಾಡ್ಬೋದು. ಈ ಯೂಟ್ಯೂಬ್ ಅಲ್ಲಿ ಈ ಸ್ಪಿರಿಚುಯಾಲಿಟಿ ಪ್ರೋಗ್ರಾಮ್ ಮಾಡಿ ದುಡ್ಡು ಮಾಡಬೇಕು ಅಂತ ಇಲ್ಲ. ಇಷ್ಟು ವರ್ಷ 3.5 ವರ್ಷ 4 ವರ್ಷ ಆಯ್ತಾ ಬಂತು ಯೂಟ್ಯೂಬ್ ಶುರು ಮಾಡಿ, 1.5 ಲಕ್ಷ ದುಡಿಯೋಕ್ಕಾಗಿಲ್ಲ ಯೂಟ್ಯೂಬ್ ಇಂದ. ಖರ್ಚು ಮಾತ್ರ ಸುಮಾರು 7-8 ಲಕ್ಷ ತನಕ ಖರ್ಚಾಗೋಗಿದೆ, 1.5 ಲಕ್ಷ ದುಡಿಯೋಕ್ಕಾಗಿಲ್ಲ. ಇನ್ನು ಯಾರ್ಯಾರ್ದು ಫೋನ್ ನಂಬರ್ ಹಾಕ್ತೀರಾ, ಇವ್ರಿಗೆ ಸಹಾಯ ಮಾಡಿ ಅಂತ ಹೇಳಿ ನೀವು ದುಡ್ಡು ಮಾಡ್ಕೊಳ್ತೀರಾ ಅಂತ ಒಬ್ರು ಫೋನ್ ಮಾಡಿ ಕೂಡ ಹೇಳಿದ್ರು. ಯಾಕ್ರಿ ಈ ತರ ಎಲ್ಲ ಮಾಡ್ತೀರಾ, ಮೋಸ ಮಾಡ್ತೀರಾ ಜನಕ್ಕೆ ಅಂತ. ನಾನು ಅದಕ್ಕೆ ಹೇಳಿದೆ, ನನ್ನ ಫೋನ್ ನಂಬರ್ ಎಲ್ಲೂ ಹಾಕಿಲ್ಲ. ಯಾರಿಗೆ ಕಷ್ಟ ಇರುತ್ತೆ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ನೀವು ಹೋಗಿ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಕಷ್ಟ ಇದ್ರೆ ಸಹಾಯ ಮಾಡಿ ಅಂತ ಅಷ್ಟೇ ಹೇಳ್ತೀನಿ ಹೊರತು ನನಗೆ ದುಡ್ಡು ಕೊಡಿ ಅಂತ ಯಾರನ್ನೂ ಕೇಳಿಲ್ಲ. ನಿಮ್ಮ ಕೈಲಿ ಸಹಾಯ ಮಾಡೋ ಕೆಪಾಸಿಟಿ ಇದ್ರೆ ಸಹಾಯ ಮಾಡಿ. ಇನ್ನೊಬ್ರು ಕೆಲವೊಬ್ರು ಕಮೆಂಟ್ಸ್ ಎಲ್ಲ ಹಾಕ್ತೀರಾ, ಸುಮ್ಮನೆ ಏನೇನೋ ಹೇಳ್ತೀರಾ ಜನಕ್ಕೆ, ಪಾಪ ಅದು ನಂಬ್ಕೊಂಡು ಜನ ದುಡ್ಡು ಹಾಕ್ಬಿಡ್ತಾರೆ ಅಂತ. ಇಷ್ಟು ದಿನ ಯಾರು ದುಡ್ಡು ಕೊಟ್ಟಿದ್ದಾರೆ ಅದನ್ನೇ ಪ್ರಶ್ನೆ. ನನಗಂತೂ ಯಾರೂ ಕೊಟ್ಟಿಲ್ಲ. ಇಂಥವ್ರ ಕಷ್ಟ ಇದೆ ಸಹಾಯ ಮಾಡಿ ಅಂತ ಹೇಳಿ ಅವ್ರು ಕೊಡ್ಸಿರಬಹುದು, ಅವ್ರ ಕಷ್ಟನ ನೀವು ಹೋಗಿ ನೋಡಿ ಕೊಡಿ, ಆಯ್ತಾ? ಅದನ್ನು ಬಿಟ್ಟು ನಾನು ಹೇಳ್ದೆ ಅಂತ ಕೊಡಿ ಅಂತ ಯಾರಿಗೂ ಹೇಳಿಲ್ಲ. ಅದರಿಂದ ನನ್ಗೆ ಯಾವುದೇ ನಯಾ ಪೈಸನೂ ಬರಲ್ಲ. ಪಾಪ ಕಷ್ಟ ಇದೆ ಸಹಾಯ ಮಾಡ್ತೀವಿ ಹೊರ್ತು ಅದರಿಂದ ಯಾವ ದುಡ್ಡನ್ನು ನಾವು ಆಸೆನೂ ಪಟ್ಕೊಂಡಿಲ್ಲ. ನಮ್ಮ ಕೈಲಾಗೋ ಸಹಾಯ ನಾವು ಮಾಡ್ತಾನೆ ಇರ್ತೀವಿ ಹೊರ್ತು ಅವ್ರ ಹತ್ರ ಯಾವ್ದು ದುಡ್ಡು ಇಸ್ಕೊಳಕ್ ಹೋಗಲ್ಲ. ಈ ಥರದ್ದು ಎಷ್ಟೋ ಜನ ಬರ್ತಾ ಇರ್ತಾರೆ, ತಿಳಿಸ್ತಾನೆ ಇರ್ತೀವಿ, ಅವ್ರ ಕಷ್ಟ ಇದೆ ಅರ್ಥ ಮಾಡ್ಕೊಳ್ತೀವಿ, ಸಹಾಯ ಮಾಡೋ ಒಂದು ಪ್ರಯತ್ನ ಮಾಡ್ತೀವಿ. ಮಾಡೋರು ಮಾಡ್ಬೋದು, ಮಾಡೋಕ್ಕಾಗಿಲ್ಲ ಅನ್ನೋರು ತಲೆ ಕೆಡಿಸ್ಕೊಬಿಡಿ. ಯಾರೋ ಒಬ್ರು ಫೋನ್ ಮಾಡಿ ಕೇಳಿದ್ದಕ್ಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ. ನಾವು ಯಾವುದೇ ವಿಡಿಯೋ ತೋರಿಸಿದ್ರು ಅವರ ನಂಬರ್ ಡೈರೆಕ್ಟಾಗಿ ಹಾಕಿರ್ತೀವಿ. ನಮಗೆ ಬೇಕು ಅಂದರೆ ನಾವೇ ಕೇಳ್ತೀವಿ, ಸ್ವಾಮಿ ಈ ಕೆಲಸ ಮಾಡ್ತಾ ಇದೀವಿ, ದುಡ್ಡು ಬೇಕು, ದುಡ್ಡು ಕೊಡಿ ಅಂತ. ಅದನ್ನು ಬಿಟ್ಟು ಬೇರೆ ಯಾರಿಗೊಬ್ರು ಕಷ್ಟ ಇದೆ ಅದನ್ನ ತೋರಿಸಿ ಅವ್ರಿಗೆ ದುಡ್ಡು ಹಾಕಿ ಅಂತೀವಿ ಅಂತ ಹೇಳಿದ್ರೆ, ನೀವು ಹೋಗಿ ಅದನ್ನ ಟೆಸ್ಟ್ ಮಾಡ್ಬೋದು, ಇಲ್ಲ ಚೆಕ್ ಮಾಡ್ಬೋದು, ಅವ್ರ ಕಷ್ಟ ಇದೆಯೋ ಇಲ್ವೋ ಅರ್ಥ ಮಾಡ್ಕೋಬಹುದು, ಆಮೇಲೆ ಕೊಡ್ಬೋದು. ಸಹಾಯ ಮಾಡೋ ಮನೋಭಾವ ಇದ್ರೆ, ಇಲ್ಲ ಅಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ನಾ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.